ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸೆಕೆಂಡ್ ಇಯರ್ PUC ಸ್ಟ್ಯಾಟಿಸ್ಟಿಕ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಇದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪ್ರಿಯಾಂಕಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಬನ್ನಿ ವಿದ್ಯಾರ್ಥಿಗಳೇ, ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಚಾಯ್ಸಸ್ ಗಿವನ್. ಕ್ವಶನ್ ನಂಬರ್ 1, ದಿ statistical constraint of the population is called dash parameter is the right answer. Question number 2, the standard error of the simple mean is dash. Right answer is option A. Match the following. Graphical solution lies in dash. Right answer is first quadrant is the right answer. NP chart. Right answer is for number of defective goods of fit. Right answer is chi square test. ಭಾಳ ಸಲ ಬಂದಿದೆ ಕಂಡ್ರೋ. ಮ್ಯಾಚ್ ದ ಫಾಲೋಯಿಂಗ್ ಭಾಳ ಇಂಪಾರ್ಟೆಂಟ್ ಇದು ಎರಡು ಕೂಡ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎ ಡ್ಯಾಶ್ ಈಸ್ ಎ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಡಸ್ ನಾಟ್ ಕನ್ಫರ್ಮ್ ಟು ಸ್ಪೆಸಿಫಿಕೇಷನ್. ಇದನ್ನು ನೀವೇ ನನಗೆ ಉತ್ತರ ಕಳಿಸ್ರೋ. ಕಂಟ್ರೋಲಿಂಗ್ ದ ಕ್ವಾಲಿಟಿ ಆಫ್ ಗೂಡ್ಸ್ ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಪ್ರೊಸೆಸ್ ಕಂಟ್ರೋಲ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 4ಕ್ಕೆ ಸಿಗ್ನಬಲ್ ಕಾಸೋ ಅಥವಾ ಡಿಫೆಕ್ಟ್ಸು ಎರಡರಲ್ಲೊಂದು ಉತ್ತರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು ವಿದ್ಯಾರ್ಥಿಗಳೇ. ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳಿಸೋದನ್ನು ಮರೆಯಬೇಡಿ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲವೂ ಕೂಡ ನಿಮ್ಮ ಹೆಸರನ್ನು ಬರೆದು ಫೋಟೋ ಹೊಡೆದು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡಿ ಅಥವಾ PDF ಕಾಪಿ. ಧನ್ಯವಾದಗಳು. ದೇವರು ಸದಾ ಸಂತೋಷವಾಗಿಡಲಿ. ನಾವು ಈಗಾಗಲೇ ಎಲ್ಲ ಸಬ್ಜೆಕ್ಟಿನ ಒಂದು ಸೆಟ್ಟು ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ನಮ್ಮ ಈ ಪ್ರೀತಿಯ ವಿದ್ಯಾರ್ಥಿನಿ ಅಂದರೆ ನಮ್ಮ ಸಬ್ಸ್ಕ್ರೈಬರು ನಮಗೂ ಕೂಡ ವಿಥೌಟ್ ಆಸ್ಕಿಂಗ್ ಕಳಿಸ್ಕೊಟ್ಟಿದ್ದಾರೆ. ಪ್ರಿಯಾಂಕ್ ಅವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು. ವಿ ಆರ್ ಆಲ್ವೇಸ್ ವಿತ್ ಯು. ಆಯಿತಾ, ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮುಂದಿನ ಭಾಗವನ್ನು ನೋಡೋಣ ನಮ್ಮ ಸ್ಟ್ಯಾಟಿಸ್ಟಿಕ್ಸಿಂದು. ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಹಾಗೂ ಯಾರೆಲ್ಲ ಇಂಗ್ಲೀಷ್ ಔಟ್ ಆಫ್ ಔಟಿಗೆ ಪ್ರಿಪ್ರೇಷನನ್ನು ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಲಿಂಕ್ಸ್ಗಳನ್ನು ನೀಡಿರ್ತೇನೆ ಹಾಗೂ ನಿಮ್ಮ ಯೂನಿಟ್ ಟೆಸ್ಟ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀಡಿದ್ದೇನೆ. ಉಪಯೋಗಿಸ್ಕೊಂಡು ಚೆನ್ನಾಗಿ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು ವಿದ್ಯಾರ್ಥಿಗಳೇ.